ಪ್ರಯಾಗ್ರಾಜ್ಯದಲ್ಲಿ ನಿನ್ನೆ ನಡೆದಂತ ಕಾಲ್ತುಳಿತದ ವೇಳೆ ಬೆಳಗಾವಿಯ ಶಿವಾಜಿನಗರದ ನಿವಾಸಿ ಮಹಾದೇವಿಯವರು ಮೃತಪಟ್ಟಿದ್ದಾರೆ. ಅವರ ಒಂದು ಏನು ದೇಹ ಏನಿದೆ ಅದನ್ನ ಈಗ ಸಂಜೆ 5 ಗಂಟೆಗೆ ಬೆಳಗಾವಿಗೆ ಕರೆತರಲಾಗುತ್ತೆ. ಅದಾದ ನಂತರ ಅವರ ಹುಟ್ಟೂರು ಏನು ಹುಬ್ಬಳ್ಳಿ ಜಿಲ್ಲೆ ನೂಲ್ವಿ ಗ್ರಾಮದಲ್ಲಿ ಮಾಡ್ಲಿಕ್ಕೆ ಅವರ ಕುಟುಂಬ ಸದಸ್ಯರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈಗ ಒಂದು ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಅದನ್ನ ಏನಂತಂದ್ರೆ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಜೊತೆಗೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ಅವರ ಕುಟುಂಬ ಸದಸ್ಯರು ಈಗ ಕುಳಿತಿರುವಂತದ್ದು. ನಾನೀಗ ಅವರ ಕುಟುಂಬ ಸದಸ್ಯರಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಈಗ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು, ಜೊತೆಗೆ ಈಗ ಜಿಲ್ಲಾಡಳಿತದಿಂದ ಏನಾದರೂ ನಿಮ್ಗೆ ಮಾಹಿತಿ ಬಂದಿದೆ ಸರ್? ಜಿಲ್ಲಾ ಆಡಳಿತದಿಂದ ಏನು ಮಾಹಿತಿ ಬಂದಿಲ್ಲ. ಆದರೆ ಅವರು ಕರೆಸ್ತಾರೆ, ತರ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ನಾವು ಏನು ಅಂತ್ಯಕ್ರಿಯೆ ಏನು ಮಾಡಿದೆಯಲ್ಲ ಅವರು ಊರಲ್ಲೇ ಮಾಡ್ತೀವಿ. ಅವ್ರ ತವ್ರ ಮನೆಯಲ್ಲಿ. ಯಾವ ಊರಲ್ಲಿ ಸರ್? ನೂಲ್ವಿ ಸರ್, ಹುಬ್ಳಿಯಿಂದ 10 ಕಿಲೋಮೀಟರ್ ನೂಲ್ವಿ, ಅಲ್ಲಿ ಮಾಡ್ತಾರೆ ಸರ್. ಈ ಸಲ ತಾವು ಪ್ರತಿ ಬಾರಿ ಏನಂತಂದ್ರೆ ಈ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಮನ್ನ ಕರ್ಕೊಂಡ ಹೋಗ್ತಾ ಇದ್ರು. ಈ ಬಾರಿ ಯಾಕೆ ಇಲ್ಲ? ಈ ಸಲ ನಾನು ಹೋಗ್ಲಿಲ್ಲ. ನಮ್ಮ ಮುಂದೆ ಹೇಳಿನೇ ಇಲ್ಲ, ಅವರು ಹೇಳಿಲ್ಲ, ಅವರೇ ಹೋದ್ರು. ಆಮೇಲೆ ಮಕ್ಕಳು ಪರ್ಮಿಷನ್ ತೊಗೊಂಡು ಇಬ್ಬರದು, ಅವರು ಹೋಗಂತ ಹೇಳಿದ್ವಿ, ಇವ್ರು ಹೋಗಿದ್ವು. ಹೋಗಿ ಹಿಂಗೆ ದುರ್ಘಟನೆ ಆಯ್ತು. ಮೊದಲಿಂದನೂ ಈ ಜೋಡಿ ಹೋಗ್ತೀವಿ, ಅಯೋಧ್ಯೆಗೆ ಹೋಗಿ ಬಂದ್ವಿ. ಆಮೇಲೆ ಈ ಕಡೆ ಕೇರಳ, ತಮಿಳ್ನಾಡು, ಕನ್ಯಾಕುಮಾರಿ ಅವಾಗೆಲ್ಲ ಜೋಡಿನೂ ಹೋಗಿದ್ವಿ. ನಾವು ಒಟ್ಟಿಗೆ ಹೋಗಿ ಒಟ್ಟಿಗೆ ಬಂದ್ವಿ. ಆದರೆ ಇದು ಮಾತ್ರ ದೊಡ್ಡ ಅನಾಹುತ ಆಯ್ತು. ಸರ್, ಈಗ ತಾಯಿಯವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲಿ ಮತ್ತು ಜೊತೆಗೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಿ ಏನಾದರೂ ಜಿಲ್ಲಾಡಳಿತ ಹೇಳಿ? ಅವ್ರು ಹೇಳಿದ್ರು 5:30 6 ಗಂಟೆಗೆ ಇಲ್ಲಿ ಏರ್ಪೋರ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ, ಸಾಮ್ರಾದಲ್ಲಿ. ಸೊ ಅಲ್ಲಿಂದ ಪಿಕಪ್ ಮಾಡಿಬಿಟ್ಟು ನಾವು ಹುಬ್ಳಿ ಅಲ್ಲಿ ತೊಗೊಂಡು ಹೋಗ್ಬೇಕಂತ ಇದು ಮಾಡಿದ್ವಿ. ಹುಬ್ಳಿಗೆ ತೊಗೊಂಡೋಗಿ ಅಲ್ಲೇ ಅಂತ್ಯಕ್ರಿಯೆ? ಅಲ್ಲಿ ಹುಬ್ಳಿ ಹತ್ರ ನೂಲ್ವಿ ಅಂತೇಳಿ, ಅಲ್ಲಿ ಅಜ್ಜ ಮಾಮ ಎಲ್ಲ ಅಲ್ಲೇ ಇದ್ದಾರೆ. ಸೊ ರಿಲೇಟಿವ್ಸು ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಸೊ ಅಲ್ಲೇ ಅಂತ್ಯಕ್ರಿಯೆ ಎಲ್ಲ ಅಲ್ಲೇ ಮಾಡ್ಬೇಕಂತಿದ್ವಿ. ಕೊನೆಯದಾಗಿ ತಾಯಿ ಜೊತೆ ಯಾವಾಗ ಮಾತಾಡಿದ್ರಿ ತಾವು? ಕೊನೆಯದಾಗಿ ಯಾವಾಗ ಫೋನ್ ಮಾಡಿದ್ರು? ಜೊತೆಗೆ ರಾತ್ರಿ 12 ಗಂಟೆಗೆ. ಅವತ್ತೇ ಘಟನೆ ನಡೆಯುವ ಸಂದರ್ಭದಾಗ 12 ಗಂಟೆಗೆ ಫೋನ್ ಮಾಡಿದ್ರು. 2 ಗಂಟೆಗೆ ಹಿಂಗೆ ಇನ್ಸಿಡೆಂಟ್ ಆಯ್ತು. ಇಲ್ಲಿ ಬಂದಿದೀವಿ, ವಿಡಿಯೋ ಕಾಲಿಂಗ್ ಮಾಡು ಅಂತ ಹೇಳ್ತಿದ್ರು. ಮಾಡಿದ್ದೆ, ರಶ್ ಇತ್ತು, ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ 3 ಗಂಟೆಗೆ ಫೋನ್ ಬಂತು, ಈ ತರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ರಾತ್ರಿ 3 ಗಂಟೆಗೆ ರಾತ್ರಿ ಅವ್ರ ಜೊತೆ ಇರೋರು ಫೋನ್ ಮಾಡಿದ್ರು. ಆಮೇಲೆ ಅವ್ರು ಫೋನ್ ಹಚ್ಚಿಟ್ಟು ನಾವು ಎನ್ಕ್ವೈರಿ ಮಾಡಿದ್ವಿ, ಎಲ್ಲಿ ಇಲ್ಲಿ ಇದಾರ ಅಂತೇಳಿ. ಎಲ್ಲೂ ಸಿಗ್ಲಿಲ್ಲ. ಆಮೇಲೆ ಅವರು ಅಲ್ಲಿ UP ಪೊಲೀಸ್ ಹತ್ರ ಅವ್ರ ಹತ್ರ ಎಲ್ಲ ಕಡೆ ಕೇಳಿದ್ರು. ಅವರು ಇಲ್ಲಿಲ್ಲ, ಬೇರೆ ಕಡೆ ಹಾಸ್ಪಿಟಲ್ ಇದೆ ಅಂತ ಹೇಳ್ತಿದ್ರು. ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿಲ್ಲ, ಮತ್ತೆ ಇನ್ನೊಂದ್ ಕಡೆ ಇದೆ ಅಂತ ಹೇಳ್ತಿದ್ರು. ನಮಗ್ ಗೊತ್ತಾಗಿದ್ದು ಮಧ್ಯಾಹ್ನ 12 ಗಂಟೆ 1 ಗಂಟೆ ಗೊತ್ತಾಗಿದ್ದು. ಅಲ್ಲಿವರೆಗೆ ತಾವು ಬದುಕಿರ್ಬಹುದು ಅಂತ ಹೇಳಿ ಆಶಾಭಾವನೆ ಇಲ್ಲ ಸರ್, ಅವ್ರು ಫುಲ್ ಸ್ಟ್ರಾಂಗ್ ಇರೋರು ಸರ್. ನಾವು ಹೊಳ್ಳಿ ಫೋನ್ ಬರುತ್ತೆ ಅಂತೇಳಿ ಕಾಯ್ಕೊಂಡ್ ಕುಂತ. ಮೃತ ಮಹಾದೇವಿಯವರ ಕುಟುಂಬ ಸದಸ್ಯರು ಮಾತನಾಡ್ಲಿಕ್ಕೂ ಸಹ ಆಗ್ತಾ ಇಲ್ಲ. ಯಾಕಂತಂದ್ರೆ ಬಹಳಷ್ಟು ಏನಂತಂದ್ರೆ ಕೊನೆ ಉಸಿರು ಚೆಲ್ಲುವ ಮುಂಚಿತವಾಗಿ ಏನಂತಂದ್ರೆ ಮಗನಿಗೆ ಫೋನನ್ನ ಮಾಡಿದ್ರು. ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡುವಂತೆ ಸೂಚಿಸಿದ್ರು. ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ಜೊತೆಗೆ ಏನಂತಂದ್ರೆ ಇದು ಈ ರೀತಿ ದುರಂತ ನಡೆಯುತ್ತೆ ಅಂತೇಳಿ ಅವ್ರು ಯಾರು ಅಂದ್ಕೊಂಡಿರ್ಲಿಲ್ಲ. ಈಗ ನೀವು ಅವ್ರ ಜೊತೆ ಇದೀರಿ, ಜೊತೆ ಸಿಸ್ಟರ್ ರೀ. ಜೊತೆಗೆ ಯಾವಾಗ ನಿಮಗೆ ಮಾಹಿತಿ ಬಂತು, ಏನೆಲ್ಲ? ಅವ್ರು ಮೊದಲಿಂದನೂ ಇದೇ ರೀತಿ ಯಾತ್ರೆಗಳನ್ನ ಮಾಡ್ತಾ ಇದ್ರು? ಆಕ್ಚುಲಿ ಬೆಳಗ್ಗೆ 12 ಗಂಟೆಗೆ ಪಮ್ಮುನೇ ಹೇಳಿದ್ರಿ, ಪ್ರದೀಪ ಹೇಳಿದ್ದ. ನಾ ಯಾರಿಗೂ ಇಲ್ಲಿ ಹೇಳಿರ್ಲಿಲ್ಲ, ಇನ್ನೂ ನ್ಯೂಸ್ ಅನ್ನೂ ಬಂದಿರ್ಲಿಲ್ಲ. ಅವಾಗ್ಲೇ ನಂಗೆ ಅವ್ರ ಮಗ ಹೇಳಿದ್ದ. ಏನು ಹೇಳಕ ಇಲ್ಲ ಸರ್, ಆಕಿ ಸ್ಟ್ರಾಂಗ್ ಲೇಡಿ ಸರ್. ಬೇರೆದವ್ರು ಯಾರಾದ್ರೂ ಡೆತ್ ಆಗಿದ್ರೆ ನಾವು ಅಗ್ರಿ ಆಗ್ಬೋದಿತ್ತು. ಅಕ್ಕಿ ಡೆತ್ ಆಗಣಂದ್ರೆ 10 ಜನರಿಗೆ ದೂಡಿ ಬರುವಂತ ಶಕ್ತಿ ಉಳ್ಳೋಕಿರಕಿ. ಅಕ್ಕಿಗೆ ಹಂಗೆಲ್ಲ ಆಗೈತೆ ಅಂದ್ರೆ ನಂಬಕ್ಕಾಗಂಗಿಲ್ಲ. ಅವ್ರ ಮಗನೇ ನನಗೆ ಮೊದಲು ಫೋನ್ ಮಾಡಿ ಹೇಳಿದ್ದು. ಅವ ಹೇಳಬೇಡ ಅಂದ ತಕ್ಷಣ ನಾ ಯಾರಿಗೂ ಹೇಳಿರಲಿಲ್ಲ. ನ್ಯೂಸ್ನಾಗ ಆಮೇಲೆ ಸ್ಟಾರ್ಟ್ ಆತಲ್ಲ ಸರ್, ಎಲ್ಲರಿಗೂ ಪಬ್ಲಿಸಿಟಿ ಆಯ್ತದ.
ಇದಿಷ್ಟು ಏನಂತಂದ್ರೆ ಮೃತ ಮಹಾದೇವಿಯವರ ಕುಟುಂಬಸ್ಥರ ಮಾತು. ಕ್ಯಾಮರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.